ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಿಮಗೆಲ್ಲ ಗೊತ್ತು, ನಿತ್ಯ ಸುಹಾಸಿನಿಯಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತ ವಿಶೇಷವಾದ ಮಾಹಿತಿ ಕೊಡ್ತಾ ಇದ್ದೀವಿ. ಸೊ ಇವತ್ತು ಹೋಟೆಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಯಾವೆಲ್ಲ ಸೆಕ್ಷನ್ಗಳಲ್ಲಿ ಮಹಿಳೆಯರು ಕೆಲಸ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆಲ್ಲ ಗೊತ್ತು, ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲಿದ್ದಾರೆ. ಯಾವ ಕ್ಷೇತ್ರದಲ್ಲಿ ಇಲ್ಲ ಅಂತ ಕೇಳುವಂಥ ಪರಿಸ್ಥಿತಿ ಬಂದಿದೆ ಇವಾಗ. ಯಾಕಂದರೆ ಅಷ್ಟು ರೀತಿಯಲ್ಲಿ ಮುಂಚೂಣಿಯಲ್ಲಿ ಸಾಕ್ತಾ ಇದ್ದಾರೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ತಮ್ಮ ಒಂದು ಸಾಧನೆಯನ್ನು ಮೆರಿತಾ ಇದ್ದಾರೆ. ಸೊ ಹೋಟೆಲ್ ಇಂಡಸ್ಟ್ರಿ ಅಂತ ಬಂದಾಗ ಬರೀ ಅಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಬರಲ್ಲ, ಬರೀ HR ಅಂತ ಕೆಲಸ ಬರಲ್ಲ, ಬೇರೆ ಬೇರೆ ಸೆಕ್ಷನ್ಗಳಿರುತ್ತವೆ. ಬನ್ನಿ ತಿಳ್ಕೊಳ್ಳೋಣ ಏನೆಲ್ಲ ಸೆಕ್ಷನ್ ಇದೆ ಅಂತ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಹೋಟೆಲ್ನ ಮುಖ್ಯವಾದ ಸೆಕ್ಷನ್ಗಳಲ್ಲಿ ಒಂದು ಪ್ರೊಡಕ್ಷನ್ ಅಂತಂದರೆ ಅಲ್ಲಿ ಮೆನುನಲ್ಲಿರುವಂತಹ ಎಲ್ಲ ಐಟಮ್ಸ್ ರೆಡಿ ಆಗುತ್ತೆ. ಸೊ ಅಂದರೆ ಕಿಚನ್ ಅಂತ ಹೇಳ್ಬೋದು. ಕಿಚನ್ನಲ್ಲಿ ಕೂಡ ಮಹಿಳೆಯರಿದ್ದಾರೆ. ಸೊ ಇಲ್ಲಿ ನಮ್ಮ ಜೊತೆ ಒಬ್ಬರು ಶಕ್ತಿ ಅಂತ. ಶಕ್ತಿ, ಈಗ ಮೆನುನಲ್ಲಿರುವಂತಹ ಎಲ್ಲ ಅಡುಗೆಯ ಉಸ್ತುವಾರಿ ನೋಡ್ಕೊಳ್ಳೋರು, ಬನ್ನಿ ಅವ್ರನ್ನೇ ಮಾತಾಡ್ಸೋಣ. शक्ति जी, आप कहाँ से? मैं हिमाचल से हूँ. सो किचन का टोटल पूरा काम बोले तो क्या करते हैं किचन का? कुछ किचन का जैसे केक्स बनाना, पेस्ट्रीज बनाना, आई हैव टू मीट टू गेस्ट, ऑल दोस थिंग्स वी हैव टू रिगार्डिंग टू गेस्ट, we have to meet the guest and we have to feedback take to guest and we have to give the nice food for guest and we have to take care of guest. I'll looking after everything in breakfast and lunch and we have to make a nice food and we have to make nice presentation and we have to make nice cakes and pastries, cookies, like that. I have to take all those things. since from how many years you are working here? I'm working here 3 years continuously. लोगों से फीडबैक भी लेते हैं ना, कैसा था खाना बोल के? हाँ. So how it is? हम लोगों से फीडबैक भी लेते हैं तो इज़ गुड. वी टॉकिंग टू गेस्ट आफ्टर फूड खाने के बाद हम गेस्ट से बात करते हैं तो हाउ वाज द फूड, दे सेड अच्छा लगा होगा तो बोलते हैं कि या इज़ वेरी गुड, एक्सीलेंट करके बोलते हैं. बुरा लगा होगा तो थोड़ा बोल देते हैं. दे डिडंट कंप्लेंट, दे जस्ट सजेशन देते हैं कि ये थोड़ा ज़्यादा पड़ गया था, ये थोड़ा आप रिड्यूस करो, लाइक दैट. तो इस नाइस. शेफ बन के आप काम कब से बोले, आप कैसे शुरू किया? हॉबी है क्या कि ऐसे ही? नहीं, मैं अब IHM किया है, 1.5 year का क्राफ्ट कोर्स किया है. तो आफ्टर दैट आई विल कम इन दिस इंडस्ट्री. So thank you so much. ಯು ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಬೇರೆ 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 ಸೆಕ್ಷನ್ಗಳಲ್ಲಿದ್ದಾವೆ. ಸೊ ಸರ್ವಿಸ್ ಅಂತಂದರೆ ಅಡುಗೆ ಏನು ರೆಡಿಯಾಗಿ ಬರುತ್ತೆ ಅದನ್ನು ಜನರಿಗೆ ಪ್ರೀತಿಯಿಂದ ಕೊಡುವಂತಹ ಒಂದು ಕೆಲಸ. ಸೊ ಅಲ್ಲೂ ಕೂಡ ಮಹಿಳೆಯರಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ, ಹೇಗಿದೆ ಆ ಕೆಲಸ ಅಂತ. ಸೊ ಹೋಟೆಲ್ನ ಪ್ರಮುಖ ಸೆಕ್ಷನ್ಗಳಲ್ಲಿ F&B ಕೂಡ ಒಂದು, ಫುಡ್ ಆ್ಯಂಡ್ ಬೆವರೇಜಸ್ ಅಂತಲೇ ಹೇಳ್ಬೋದು. ಸೊ ಪ್ರೊಡಕ್ಷನ್ ನೋಡಿದ್ರಿ, ಪ್ರೊಡಕ್ಷನಿಂದ ಬಂದಂಥ ಎಲ್ಲ ಅಡುಗೆ ರೆಡಿಯಾಗಿರುವಂಥ ಅಡುಗೆ ರೆಸ್ಟೋರೆಂಟಿಗೆ ಬರುತ್ತೆ. ರೆಸ್ಟೋರೆಂಟಲ್ಲಿ ಅಲ್ಲಿ F&B ಸೆಕ್ಷನಲ್ಲಿ ಅದರ ಉಸ್ತುವಾರಿಯಲ್ಲಿ ನಡೆಯುತ್ತೆ. ಸೊ ಬನ್ನಿ, F&Bಯಲ್ಲಿ ಇರುವಂಥ ಮತ್ತೊಬ್ಬರು ಇದ್ದಾರೆ, ಮಹಿಳಾ ಒಂದು ಸಿಬ್ಬಂದಿ. ಸೊ ಅವರೇ ಮಾತಾಡ್ತಾರೆ. ನಿಮ್ಮ ಹೆಸರು? ಭಾವನಾ ನವಿ. ಓಕೆ ಭಾವನಾ, ನೀವು ಇಲ್ಲಿ ಏನಾಗಿ ಕೆಲಸ ಮಾಡ್ತಿದ್ದೀರಾ? ನಾವು ಕಾನ್ಫರೆನ್ಸ್ ಬುಕ್ಕಿಂಗು ಮತ್ತು ಡಿನ್ನರ್ ಪಾರ್ಟಿ, ಬರ್ಡೇ ಪಾರ್ಟಿ ಆ ಥರ ಬುಕ್ಕಿಂಗ್ ಎಲ್ಲ ತೊಗೊಳ್ತೀವಿ. ಮತ್ತು ಅವರು ನ್ಯೂ ಕಂಪ್ನೀಸ್ ಎಲ್ಲ ಅವ್ರಿಗೆಲ್ಲ ಕಾಲ್ ಮಾಡಿಬಿಟ್ಟು ಅವ್ರಿಗೂ ಕೇಳ್ತೀವಿ ದಟ್ ಡು ಯು ವಾಂಟ್ ಟು ಹ್ಯಾವ್ ಎನಿ ರಿಕ್ವೈರ್ಮೆಂಟ್, ಆ ಥರ ಇದು ಬ್ಯಾಂಕ್ವೆಟ್ದು ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ನಮ್ಮ ಹೋಟೆಲಲ್ಲಿ ಬನ್ನಿ. ನಮ್ಮ ಫುಡ್ ಕ್ವಾಲಿಟಿ, ನಮ್ಮದು ಹೋಟೆಲ್ ಅದೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಅವ್ರಿಗೆ. ಇದು ಅಡುಗೆ ಎಲ್ಲ ಅದೆಲ್ಲ ನೋಡ್ತಾರೆ. ಮತ್ತು ರೂಮ್ ಸರ್ವಿಸಲ್ಲಿ ಎಲ್ಲ ರೂಮ್ ಗೆಸ್ಟು ಅವ್ರಿಗೆ ಆರ್ಡ್ರ್ ಎಲ್ಲ ತೊಗೊಳ್ಬೇಕಂದ್ರೆ ಅದು ಮಾಡ್ತಾರೆ. ರೆಸ್ಟೋರೆಂಟಲ್ಲಿ ನಮ್ಮ ಕ್ಯಾಪ್ಟನ್ಸ್ ಇರುತ್ತೆ, ಮ್ಯಾನೇಜರ್ಸ್ ಇರ್ತಾರೆ. ನಾವು ಬುಫೆ ತೊಗೊತೀವಿ, ಅಲ್ಲ ಕಾರ್ಡ್ ಅದೆಲ್ಲ ನೋಡ್ತೀವಿ. ನಾವು ರೆಸ್ಟೋರೆಂಟ್ ರಿಸರ್ವೇಷನ್ಸ್ ಬುಕ್ಕಿಂಗ್ ಎಲ್ಲ ಮಾಡ್ತೀವಿ. ಸೊ ಹೇಗಿದೆ ಕೆಲಸ? ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ನನಗೆ ಇದು 7 ತಿಂಗಳಾಯಿತು ನನಗೆ. ಆ್ಯಂಡ್ ಇಲ್ಲಿ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ. ಎಲ್ಲರೂ ಹಾಂ, ಒಟ್ಟಿಗೆ ತುಂಬ ಚೆನ್ನಾಗಿ. ಯಾಕಂದರೆ ಇದು ಆ ಥರ ಏನಿಲ್ಲ. F&B ಅಂದರೆ ಬರೀ F&B, ಹೌಸ್ಕೀಪಿಂಗ್ ಅಂದರೆ ಬರೀ ಹೌಸ್ಕೀಪಿಂಗು. ಇದು ಫುಲ್ ಹೋಟೆಲಲ್ಲಿ ಎಲ್ಲ ಡಿಪಾರ್ಟ್ಮೆಂಟು ಏನೇನು ಎಲ್ಲ ಕನೆಕ್ಷನ್ ಇರುತ್ತೆ. ಸೊ ನಾವು ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ. ಇಲ್ಲಿ ಎಲ್ಲರೂ ಫ್ರೆಂಡ್ಲಿ ಇದ್ದಾರೆ. ಈಗ ನೀವು ಹೇಳಿದ್ರಿ ಆರ್ಡ್ರ್ ತೊಗೊಳ್ತೀರಾ, ಸೊ ಬುಕ್ ಮಾಡ್ತೀರಾ ಅದೆಲ್ಲ ಅಂತ, ಹಾಲ್ ಇರ್ಬೋದು ಅಥವಾ ರೆಸ್ಟೋರೆಂಟ್ ಇರ್ಬೋದು. ಸೊ ನಿಮ್ಮಲ್ಲಿ ಈಗ ಹೆಣ್ಮಕ್ಳೇ ಕೆಲಸ ಮಾಡ್ತಿದ್ದೀರಾ ಹೆಚ್ಚಾಗಿ? ಹೆಣ್ಮಕ್ಳು ಗಂಡು ಮಕ್ಕಳು ಕಂಪೇರ್ ಮಾಡಿದ್ರೆ ಹೆಣ್ಮಕ್ಳಿಗೆ ಕನ್ವಿನ್ಸಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತಾ? ಹೀಗೆ ನಿಮ್ಮ ಪ್ರಕಾರ ಏನಂತೀರ?
ಇಲ್ಲ, ಕನ್ವಿನ್ಸಿಂಗ್ ಕೆಪಾಸಿಟಿ ಅದು ಡಿಪೆಂಡ್ ಅಪಾನ್ ಇಂಡಿವಿಜುವಲ್ಲು. ಯಾಕಂದರೆ ನನ್ನ ಟೈಮಿಂಗ್ಸು 9 to 6 ಇದೆ. ಸೊ ನಾನು ಹೋದ್ಮೇಲೆ ಯಾರೋ ಗೆಸ್ಟ್ ಇದ್ದರೆ ಏನಾದರೂ ಎಲ್ಲ ನಮ್ಮ ಮ್ಯಾನೇಜರ್ಸ್ ಎಲ್ಲ ಗಂಡಸವರು. ಸೊ ಇದು ಬರೀ ಗಂಡಸವರು ಹೆಣ್ಸವರು ಆ ಥರ ಇಲ್ಲ. ಕನ್ವಿನ್ಸಿಂಗ್ ಕೆಪಾಸಿಟಿ ಅದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ, ಅವರು ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇದೆಲ್ಲ ಡಿಪೆಂಡ್ಸ್ ಆನ್ ಟ್ಯಾಲೆಂಟ್. ಸೊ ಇಲ್ಲಿಗೆ ಬರ್ಬೇಕಂತ ಅನ್ಕೊಂಡಿದ್ರಾ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು ಹೇಗೆ? ಇಲ್ಲ, ಅದು ಅನ್ಎಕ್ಸ್ಪೆಕ್ಟೆಡ್ ಆಗೇ ನಾವು ಬಂದಿದ್ದೀವಿ. ಯಾಕಂದರೆ ಇದು ಹೋಟೆಲ್ ಇಂಡಸ್ಟ್ರಿ ಅಂದರೆ ಫಸ್ಟು ತುಂಬ ಜನಗೆ ಇದ್ದಾಯಿತು, ಅಯ್ಯೋ ಹೋಟೆಲ್ ಇಂಡಸ್ಟ್ರಿ ಹೆಂಗಿರುತ್ತೆ, ಹಾಗಿರುತ್ತೆ, ಇದಿರುತ್ತೆ ಅಂತ. ಬಟ್ ನಾವು ಇಲ್ಲಿ ಬಂದಿದ್ದೀವಿ, ಇಲ್ಲಿ ನೋಡಿದ್ದೀವಿ, ಇಲ್ಲಿ ತುಂಬ ಚೆನ್ನಾಗಿದ್ದಾರೆ, ತುಂಬ ಹೆಲ್ಪಿಂಗ್ ನೇಚರು. ಹಿಂಗೆ ನೀವು ಹೇಳ್ದಂಗೆ ಹಿಂಗೆ ಅನಿಸುತ್ತೆ, ಹೆಣ್ಮಕ್ಳಿಗೆ ಇದು ಬೆಸ್ಟ್ ಚಾಯ್ಸ್ ಅಂತನಾ, ಬೆಸ್ಟ್ ಜಾಬ್ ಅಂತಲೇ ಹೇಳ್ಬೋದಾ? ಬೆಸ್ಟ್ ಜಾಬ್ ಅಂದರೆ ಅದು ಡಿಪೆಂಡ್ ಆಗುತ್ತೆ, ಅವರು ಇಷ್ಟ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರಿಗೆ ಇಷ್ಟ ಆಗುತ್ತೆ. ಎಲ್ಲ ಥ್ಯಾಂಕ್ ಯು ಮ್ಯಾಮ್. ಸೊ ಹೇಳಿದ್ನಲ್ಲ, ಹೋಟೆಲ್ ಇಂಡಸ್ಟ್ರಿ ಅಂತಂದಾಗ ಅಲ್ಲಿ ಬೇರೆ ಬೇರೆ ಸೆಕ್ಷನ್ಸ್ ಇರುತ್ತೆ. ಹೋಟೆಲ್ ಇಂಡಸ್ಟ್ರಿ ಅಂತಂದಾಗ ಅದು ಮಹಿಳೆಯರಿಗೆ ಒಳ್ಳೆಯದಾ ಕೆಟ್ಟದಾ ಅನ್ನೋ ಪ್ರಶ್ನೆ ಬರಲ್ಲ. ಯಾಕಂದರೆ ಇಷ್ಟಪಟ್ಟು ಮಾಡಿದಾಗ ಪ್ರತಿಯೊಂದು ಕೆಲಸನೂ ಕೂಡ ಖುಷಿ ಕೊಡುತ್ತೆ. ಸೊ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ಕೆಲಸ ಮಾಡ್ತಿದ್ದಾರನ್ನಲ್ಲ, ಅದೆಲ್ಲ ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ನ ನಂತರ.